ಟಿವಿ ಜೊತೆ ಇದ್ದಾರೆ ಹರಿಹರ ಶಾಸಕ ಬಿಪಿ ಹರೀಶ್ ಅವರು. ಹರೀಶ್ ಅವರೇ, ನೀವು ವಿಧಾನಸೌಧದಿಂದ ಎಲ್ಲರೂ ಕಂಟೋನ್ಮೆಂಟ್ ನಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಹೋದ್ರೆ, ನೀವು ಯಾಕೆ ಕೆಪಿಸಿಸಿ ಕಚೇರಿಗೆ ಹೋದ್ರಿ? ಆರ್ ಅಶೋಕ್ ಅವ್ರ ಕಚೇರಿಗೆ ಬನ್ನಿ ಅಂತೇಳಿ ನಮಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟರು. ನಾನು ಅಲ್ಪಸಂಖ್ಯಾತ ಹಿಂದುಳಿದ ಸಮಿತಿ ಸಭೆಗೆ ಹೋದೆ. ಅಲ್ಲಿ ಸಭೆನೂ ಕೂಡ ಪ್ರಾರಂಭ ಆಗಲಿಲ್ಲ. ಹೇಗಿದ್ರು ಆರ್ ಅಶೋಕ್ ಅವ್ರ ಕಚೇರಿಗೆ ಬರೋಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಆರ್ ಅಶೋಕ್ ಅವ್ರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಹೊರಟರು. ಅವ್ರ ಕಾರೆಲ್ಲ ಮುಂದೆ ಇದ್ದು, ನನ್ನ ಕಾರ್ ಭಾಳ ಹಿಂದೆ ಇತ್ತು. ನನ್ನ ಕಾರ್ ನಾನು ಹತ್ಕೊಂಡು ನಾವು ಹೋಗೋದ್ರೊಳಗೆ ಸಿಗ್ನಲ್ನಲ್ಲಿ ಆರ್ ಅಶೋಕ್ ಅವ್ರು ಯಾರ ಕಾರು ಕೂಡ ನಮಗೆ ಕಾಣಲಿಲ್ಲ. ನನಗೆ ಮಾಹಿತಿ ಇದ್ದಿದ್ದು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಂತ ಮಾಹಿತಿ ನನಗಿದ್ದಿದ್ದು. ಹಾಗಾಗಿ ನಮ್ಮ ಡ್ರೈವರ್ ಏನು ಮಾಡ್ದೆ, ಎಲ್ಲೂ ಕಾಣ್ತಾ ಇಲ್ಲ, ಕಾರುಗಳು ಮುಂದೆ ಪಾಸ್ ಆಗಿದ್ದಾವೆ, ಲೊಕೇಶನ್ ಹಾಕ್ತೀನಿ. ಆಯಿತು, ಕಾಂಗ್ರೆಸ್ ಪಾರ್ಟಿ ಲೊಕೇಶನ್ ಹಾಕು ಅಂದೆ. ಅವ್ರು ಲೊಕೇಶನ್ ಹಾಕಿ ಹೋದಂಥ ಸಂದರ್ಭದಲ್ಲಿ ಒಂದು ಡೆಡ್ ಎಂಡ್ನಲ್ಲಿ ನಮ್ಮ ಡ್ರೈವರ್ ಹೇಳ್ದ, ಅಣ್ಣ ಲೊಕೇಶನ್ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಲೆಫ್ಟ್ ಅಂತ ತೋರಿಸುತ್ತೆ, ಎಡಗಡೆ ಒನ್ ವೇ ಇದೆ, ಹಾಗಾಗಿ ಎಡಗಡೆ ಹೋಗಕ್ಕೆ ಬರಲ್ಲ, ನೀವು ಇಲ್ಲಿ ಇಳೀರಿ, ನಾನು ಮುಂದ್ಗಡೆ ಬಲಗಡೆಗೆ ಕಾರ್ ಪಾರ್ಕ್ ಮಾಡ್ತೀನಿ ಅಂತ ಹೇಳ್ದೆ. ಆಯಿತು ಅಂತ ನಾನು ಹೇಳಿದೆ. ಇಳಿದಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ 2-3 ನಿಮಿಷ ಹಿಂಗೆ ಗಮನಿಸಿದಾಗ ಅದು ಕಾಂಗ್ರೆಸ್ ಕಚೇರಿ ಭಾಳ ಸಮೀಪ ಇದೆ ಅಂತ ಅನ್ನಿಸ್ತು. ಇಲ್ಲಿ ಇರೋದು ಬೇಡ ಅಂತ ಹೊರಡೋಣ ಅಂತ ಹೊರಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ನನ್ನನ್ನು ಗುರುತಿಸಿ ಕೈಯಲ್ಲೂ ಕೂಡ ಹಲ್ಲೆ ಮಾಡಿದರು. ಅದ್ರ ಜೊತೆ ಮೊಟ್ಟೆಯನ್ನು ಎಸೆದ್ರು. ಪೊಲೀಸ್ ಸರಿಯಾಗಿ ರಕ್ಷಣೆ ಮಾಡದೇ ಇದ್ದರೆ ಅಲ್ಲಿ ಅನಾಹುತ ಆಗ್ತಾಯಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳ ರೀತಿಯಲ್ಲಿ ಅವ್ರ ಮನಸ್ಥಿತಿ ಇತ್ತು. ನಿಮ್ಮ ಮೇಲೆ ಮೊಟ್ಟೆಯಿಂದ ಮಾತ್ರ ಹಲ್ಲೆ ಮಾಡಿದ್ರೆ ದೈಹಿಕವಾಗಿ ಕೂಡ ಹಲ್ಲೆ ಆಗಿದೆ. ಗುದ್ದಿದ್ರು, ಕೈಯಲ್ಲಿ ಗುದ್ದಿದ್ರು. ಗಂಭೀರ ಸ್ವರೂಪವಾಗಿ ನಿಮ್ಗೆ ಗಾಯ ಆಗಿದೆಯಾ? ಇಲ್ಲ, ಅದು ಒಳಪೆಟ್ಟು ಗುದ್ದಿದ್ದಾರೆ ಅಷ್ಟೇ, ಒಳಪೆಟ್ಟು. ಇನ್ನೂ ಸ್ವಲ್ಪ ಪೊಲೀಸ್ ರಕ್ಷಣೆ ಇಲ್ಲ ಅಂದಿದ್ರೆ ಕೋಲ್ಗಳೆಲ್ಲ ಬರ್ತಾ ಇದ್ವು. ಶಾಸಕರಾಗಿ ನಿಮಗೆ ಸಕಾಲಕ್ಕೆ ಪೊಲೀಸ್ ರಕ್ಷಣೆ ಸಿಕ್ಕಿದೆಯಾ ಆ ಸಂದರ್ಭಕ್ಕೆ? ನನ್ನ ಬಳಿ ಇದ್ದಂಥ ಪೊಲೀಸ್ ಮಾತ್ರ ಸಂಪೂರ್ಣವಾಗಿ ರಕ್ಷಣೆ ಕೊಟ್ಟರು. ಇಲ್ಲಾಂದರೆ ನನಗೆ ಜೀವಕ್ಕೆ ಅಪಾಯ ಇತ್ತು. ನೀವು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಏನಂತ ದೂರು ಕೊಟ್ಟಿದ್ದೀರಿ? ಈಗ ನಾನು ಹೇಳಿದ್ನೋ ಇದನ್ನೆಲ್ಲ ದೂರು ಕೊಟ್ಟಿದ್ದೀವಿ. ಇಬ್ಬರು ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆ ಮಾಡ್ತಕ್ಕಂಥ ಅನೇಕ ಶಾಸಕರಿದ್ದಂಥ ಒಂದು ಹೋರಾಟಕ್ಕೆ ಸರಿಯಾದ ರಕ್ಷಣೆ ನೀವು ಪೊಲೀಸರು ಕೊಡಲಿಲ್ಲ. ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ಕಾಂಗ್ರೆಸ್ ಕಚೇರಿ ಮುಂದೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಏನಿತ್ತು, ಕಾಂಗ್ರೆಸ್ ಕಚೇರಿಯಲ್ಲಿ ಮೊಟ್ಟೆ, ಕೋಲು, ಆಯುಧಗಳು ಯಾಕಿದ್ವು, ಇದನ್ನು ತನಿಖೆ ಮಾಡಬೇಕು. ಮತ್ತು ದುಷ್ಕೃತ್ಯ ಮಾಡಿದಂಥವ್ರನ್ನ ದೃಶ್ಯ ಮಾಧ್ಯಮ, CC ಕ್ಯಾಮ್ರಾ ಮತ್ತು ಸಾರ್ವಜನಿಕರು ಯಾರು ತಮ್ಮ ಮೊಬೈಲ್ ಸೆರೆ ಹಿಡಿದಿದ್ದಾರೆ ಇದರೆಲ್ಲವನ್ನು ಸಂಗ್ರಹ ಮಾಡಿ ದುಷ್ಕರ್ಮಿಗಳನ್ನು ಈ ರಾತ್ರಿ ಒಳಗೆ ಬಂಧಿಸಬೇಕು. ಇಲ್ಲದೇ ಇದ್ದರೆ ನಾಳೆಯಿಂದ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಹಮ್ಮಿಕೊಳ್ತದೆ. ಅಷ್ಟೇ ಅಲ್ಲ, ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಪೊಲೀಸರಿಗೆ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಸಹಕಾರ ನೀಡಲ್ಲ ಅಂತಕ್ಕಂಥದ್ದನ್ನು ಕಮಿಷನರ್ ಗಮನಕ್ಕೆ ತಂದಿದ್ದೀವಿ. ಇವತ್ತು ಹಲ್ಲೆ ಆಗಿರುವಂಥ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರ ಮೇಲೆ ಏನು ಮಾಡ್ತೀರಿ ನೀವು ಮುಂದೆ? ಯಾಕಂದರೆ ನೀವು ಶಾಸಕರಾಗಿ ನಿಮಗೆ ಇರುವಂತಹ ಒಂದಷ್ಟು ನಿಮ್ಗೆ ಹಕ್ಕುಗಳಿದೆ. ಸರ್, ನಾನು ಶಾಸಕ ಆದರೂ ಕೂಡ ಒಬ್ಬ ಭಾರತೀಯ ಜನತಾ ಪಕ್ಷದ ಸದಸ್ಯ. ಭಾರತೀಯ ಜನತಾ ಪಕ್ಷ ಏನು ಕರೆ ಕೊಡುತ್ತೋ ಆ ಕರೆಗೆ ನಾನು ಸ್ಪಂದಿಸ್ತೇನೆ. ಈಗ ಸದ್ಯಕ್ಕೆ ರಾತ್ರಿವರೆಗೂ ಕಾಯೋಣ. ಅವರು ಬಂಧಿಸದೇ ಇದ್ದರೆ ಮುಂದಿನ ಹೋರಾಟದ ಬಗ್ಗೆ ನಮ್ಮ ಎಲ್ಲರ ಗಮನಕ್ಕೆ ತರ್ತೀವಿ ಅಂತ ಆರ್ ಅಶೋಕ್ ಅವರು ತಿಳಿಸಿದರೆ, ಅವ್ರು ಹೇಳಿದ ರೀತಿಯಲ್ಲಿ ನಾವು ಮಾಡ್ತೀವಿ. ಇದಿಷ್ಟು ಶಾಸಕ ಬಿಪಿ ಹರೀಶ್ ಅವರ ಮಾತುಗಳು. ಕ್ಯಾಮರಾಮನ್ ಬಾಲಾಜಿ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.